ನಮಸ್ಕಾರ. ಇಂದಿನ ಪ್ರಮುಖ ವ್ಯಾಪಾರ ಸುದ್ದಿಗಳನ್ನು ತಿಳಿದುಕೊಳ್ಳಲು ನೀವು ಉತ್ಸುಕರಾಗಿದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ. ಮಾರುಕಟ್ಟೆಯಲ್ಲಿ ಏನಾಗ್ತಿದೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ಮತ್ತು ಸ್ಪಷ್ಟವಾಗಿ ನೋಡೋಣ. ಟಿವಿಎಸ್ ಕಂಪನಿ ತನ್ನ ಹೊಸ ಜುಪಿಟರ್ 110 ಸ್ಕೂಟರ್ ಅನ್ನ ನೇಪಾಳದಲ್ಲಿ ಬಿಡುಗಡೆ ಮಾಡಿದೆ. ಇದರ ಬೆಲೆ 2,57,900 ನೇಪಾಳಿ ರೂಪಾಯಿಗಳು. ಈ ಸ್ಕೂಟರ್ ಸುಧಾರಿತ ತಂತ್ರಜ್ಞಾನ ಮತ್ತು ಉತ್ತಮ ಮೈಲೇಜ್ ನೀಡುತ್ತೆ ಅಂತ ಕಂಪನಿ ಹೇಳಿದೆ. ಆದ್ರೆ ಈ ಸುದ್ದಿಯ ಹೊರತಾಗಿಯೂ ಟಿವಿಎಸ್ ಮೋಟಾರ್ ಷೇರುಗಳು ಹಿಂದಿಗೆ 0.11% ಇಳಿಕೆ ಕಂಡಿವೆ. ಮುಂದಿನ ಸುದ್ದಿ ಮ್ಯಾರಿಕೋ ಬಗ್ಗೆ. ಮ್ಯಾರಿಕೋ ಕಂಪನಿ ಈ ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ 18% ಆದಾಯ ಬೆಳವಣಿಗೆಯನ್ನು ನಿರೀಕ್ಷಿಸುತ್ತಿದೆ. ಗ್ರಾಮೀಣ ಮಾರುಕಟ್ಟೆಗಳಲ್ಲಿನ ಪ್ರಬಲ ಬೇಡಿಕೆ ಮತ್ತು ಅವರ ಉತ್ಪನ್ನಗಳ ಬೆಲೆ ಏರಿಕೆ ಇದಕ್ಕೆ ಮುಖ್ಯ ಕಾರಣ ಎನ್ನಲಾಗಿದೆ. ಈ ಸಕಾರಾತ್ಮಕ ಸುದ್ದಿಯೊಂದಿಗೆ ಮ್ಯಾರಿಕೋ ಷೇರುಗಳು 0.1% ಏರಿಕೆ ಕಂಡಿವೆ. ಇದು ಮಾರುಕಟ್ಟೆಗೆ ಉತ್ತಮ ಸಂಕೇತ. ಆಭರಣ ಪ್ರಿಯರಿಗೆ ಇಲ್ಲಿದೆ ಒಂದು ಸುದ್ದಿ. ಸೆನ್ಕೋ ಗೋಲ್ಡ್ ಕಂಪನಿ Q1 FY26 ರಲ್ಲಿ 28% ಆದಾಯ ಹೆಚ್ಚಳವನ್ನು ವರದಿ ಮಾಡಿದೆ. ಅವರು 9 ಹೊಸ ಶೋರೂಮ್ಗಳನ್ನು ತೆರೆದಿದ್ದು ಒಟ್ಟು ಮಳಿಗೆಗಳ ಸಂಖ್ಯೆ 179ಕ್ಕೆ ತಲುಪಿದೆ. ಈ ಬೆಳವಣಿಗೆಯಿಂದಾಗಿ ಜುಲೈ 7ರಂದು ಅವರ ಷೇರುಗಳು 5% ಅಪ್ಪರ್ ಸರ್ಕ್ಯೂಟ್ ಅನ್ನು ತಲುಪಿದವು. ಸೆನ್ಕೋ ಷೇರುಗಳು ಒಟ್ಟಾರೆ 3.94% ಏರಿಕೆ ದಾಖಲಿಸಿವೆ. ಬೋರೋಸಿಲ್ ಕಂಪನಿ ತನ್ನ ಜರ್ಮನ್ ಕಾರ್ಯಾಚರಣೆಗಳಿಂದ ಹೊರಬಂದ ನಂತರ ತ್ರೈಮಾಸಿಕದಲ್ಲಿ 27 ಕೋಟಿ ರೂಪಾಯಿ ಲಾಭ ಗಳಿಸುವ ನಿರೀಕ್ಷೆಯಲ್ಲಿದೆ. ದೇಶೀಯ ಸೌರ ಉದ್ಯಮಕ್ಕೆ ಬೆಂಬಲದ ಕೊರತೆಯಿಂದ ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಆದಾಗ್ಯೂ ಬೋರೋಸಿಲ್ನ ಷೇರುಗಳು 3.89% ಕುಸಿತ ಕಂಡಿವೆ. ಇನ್ಫೋಎಡ್ಜ್ ನೌಕರಿ.comನ ಮಾತೃ ಕಂಪನಿ Q1 ರಲ್ಲಿ 11.2% ವರ್ಷದಿಂದ ವರ್ಷಕ್ಕೆ ಬೆಳವಣಿಗೆಯನ್ನ ವರದಿ ಮಾಡಿದೆ. ಅವರ ಸ್ಟ್ಯಾಂಡಲೋನ್ ಬಿಲ್ಲಿಂಗ್ 644.2 ಕೋಟಿ ರೂಪಾಯಿಗೆ ತಲುಪಿದೆ. ಆದರೆ ಷೇರುಗಳು ಸುಮಾರು 5% ಕುಸಿತ ಕಂಡಿದ್ರೂ ಈ ಬೆಳವಣಿಗೆಯನ್ನ ಸಾಧಿಸಿದೆ. ನೌಕರಿ ಷೇರುಗಳು 3.72% ಇಳಿಕೆ ಕಂಡಿವೆ. ಆಲ್ಕೋಹಾಲ್ ವಲಯದಲ್ಲಿ ತಿಲಕನಗರ್ ಇಂಡಸ್ಟ್ರೀಸ್ ಪರ್ನೋಡ್ ರೆಕಾರ್ಡ್ನಿಂದ ಇಂಪೀರಿಯಲ್ ಬ್ಲೂ ವಿಸ್ಕಿಯನ್ನ ಖರೀದಿಸಲು ವಿಶೇಷ ಮಾತುಕತೆ ನಡೆಸುತ್ತಿದೆ. ಈ ಒಪ್ಪಂದದ ಮೌಲ್ಯ $600 ರಿಂದ $650 ಮಿಲಿಯನ್ ಇರಬಹುದು ಎಂದು ಅಂದಾಜಿಸಲಾಗಿದೆ. ಆದರೆ ಈ ಸುದ್ದಿ ಹೊರಬಿದ್ದ ನಂತರ ತಿಲಕನಗರ್ ಷೇರುಗಳು 0.47% ಇಳಿಕೆ ಕಂಡಿವೆ. ಟೈಟನ್ ಕಂಪನಿ Q1 ರಲ್ಲಿ ಗ್ರಾಹಕ ವ್ಯವಹಾರದಲ್ಲಿ 20% ಬೆಳವಣಿಗೆಯನ್ನ ವರದಿ ಮಾಡಿದೆ. ಅವರು 10 ಹೊಸ ಮಳಿಗೆಗಳನ್ನು ತೆರೆದಿದ್ದಾರೆ. ಚಿನ್ನದ ಬೆಲೆಯ ಏರಿಳಿತ ಆಭರಣ ಮಾರಾಟದ ಮೇಲೆ ಸ್ವಲ್ಪ ಪರಿಣಾಮ ಬೀರಿದ್ದರೂ ಕಂಪನಿ ಉತ್ತಮ ಬೆಳವಣಿಗೆ ಸಾಧಿಸಿದೆ. ಆದಾಗ್ಯೂ ಟೈಟನ್ ಷೇರುಗಳು 0.56% ಇಳಿಕೆ ಕಂಡಿವೆ. ಪಾರಸ್ ಡಿಫೆನ್ಸ್ ಷೇರುಗಳು ಇಂದು 8.02% ಕುಸಿದಿವೆ. 1/2 ಸ್ಟಾಕ್ ಸ್ಪ್ಲಿಟ್ನ ನಂತರ ಮತ್ತು ಹೆಚ್ಚಿನ ಅಸ್ಥಿರತೆಯಿಂದಾಗಿ ಸ್ಟಾಕ್ ಅನ್ನ ದೀರ್ಘಕಾಲಿಕ ASM ಅಡಿಯಲ್ಲಿ ಇರಿಸಲಾಗಿದೆ. ಹೂಡಿಕೆದಾರರು ಈ ಬಗ್ಗೆ ಗಮನ ಹರಿಸಬೇಕು. ಜಮ್ಮು ಮತ್ತು ಕಾಶ್ಮೀರ ಬ್ಯಾಂಕ್ FY26ರ ಮೊದಲ ತ್ರೈಮಾಸಿಕದಲ್ಲಿ ಒಟ್ಟು ವ್ಯವಹಾರದಲ್ಲಿ 10% ವರ್ಷದಿಂದ ವರ್ಷಕ್ಕೆ ಏರಿಕೆಯನ್ನ ವರದಿ ಮಾಡಿದೆ. ಇದು 2.50 ಲಕ್ಷ ಕೋಟಿ ರೂಪಾಯಿಗೆ ತಲುಪಿದೆ. ಒಟ್ಟು ಠೇವಣಿಗಳು 10.24% ಏರಿಕೆ ಕಂಡಿವೆ. ಆದರೆ ಬ್ಯಾಂಕ್ ಷೇರುಗಳು 2.58% ಇಳಿಕೆ ದಾಖಲಿಸಿವೆ. ಕೊನೆಯದಾಗಿ ಶಕ್ತಿ ಪಂಪ್ಸ್ ಮಧ್ಯಪ್ರದೇಶದಲ್ಲಿ ಸೌರ ವಿದ್ಯುತ್ ಉತ್ಪಾದನಾ ಕೇಂದ್ರವನ್ನು ಸ್ಥಾಪಿಸಲು QIP ಮೂಲಕ 292.60 ಕೋಟಿ ರೂಪಾಯಿ ಸಂಗ್ರಹಿಸಿದೆ. ಈ ದೊಡ್ಡ ಹೂಡಿಕೆಯ ಹೊರತಾಗಿಯೂ ಶಕ್ತಿ ಪಂಪ್ ಷೇರುಗಳು 1.04% ಕುಸಿದಿವೆ. ಇವಿಷ್ಟು ಇಂದಿನ ಪ್ರಮುಖ ವ್ಯಾಪಾರ ಸುದ್ದಿ ವಿಶ್ಲೇಷಣೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಭಾವಿಸ್ತೇವೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಹೂಡಿಕೆ ಹಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ನಮಸ್ಕಾರ.